ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ದೇವ್ರ ಮನೆನ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ದೇವ್ರ ಮನೆನ ಫುಲ್ ಡೀಪ್ ಕ್ಲೀನಿಂಗ್ ಅಂತ ಮಾಡ್ಕೋತಾ ಇದ್ದೀನಿ. ಶುಕ್ರವಾರ ಅಮಾವಾಸ್ಯೆ ಇತ್ತಲ್ವ, ಅಮಾವಾಸ್ಯೆಗೆ ಎಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಗುರುವಾರನೇ ಹಿಂದಿನ ದಿವಸನೇ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಕರ್ಪೂರ, ಗಂಧದ ಕಡ್ಡಿ ಎಲ್ಲ ಹಚ್ತೀವಲ್ಲ, ಗೋಡೆ ಎಲ್ಲ ಫುಲ್ಲು ಕಪ್ಪಗಾಗ್ಬಿಟ್ಟಿರುತ್ತೆ ಹೊಗೆಗೆ. ಹಾಗಾಗಿ ಫುಲ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಹಾಗೆ ದೇವ್ರ ಪಾತ್ರೆನೂ ಕೂಡ ಎಲ್ಲನೂ ತೆಗೆದಿಟ್ಟಿದ್ದೀನಿ. ನಾನು ಹುಣಸೆಹಣ್ಣನ್ನು ಬಳಸಿ ನಾನು ದೇವ್ರ ಸಾಮಾನ ತೊಳ್ಕೊತೀನಿ. ಬೇರೆ ಯಾವುದೇ ಥರ ಬೇರೆ ಪೌಡ್ರು ಅದು ಇದು ಏನು ಲಿಕ್ವಿಡು ಏನೂ ಯೂಸ್ ಮಾಡಲ್ಲ. ಹುಣಸೆಹಣ್ಣಲ್ಲೇ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೆಕ್ಸ್ಟು ನಾನು ಸಬೀನಾನ ಯೂಸ್ ಮಾಡ್ತೀನಿ ಅಷ್ಟೇ. ಸಬೀನ ಎಲ್ಲ ಯೂಸ್ ಮಾಡಿ, ಹುಣಸೆಹಣ್ಣು ಸಬೀನ ಯೂಸ್ ಮಾಡಿ ನಾನು ದೇವ್ರ ಪಾತ್ರೆನ ತೊಳ್ಕೊಳ್ಳೋದು. ತುಂಬ ಚೆನ್ನಾಗಾಗುತ್ತೆ. ಬೇರೆ ಯಾವುದು ಪೀತಾಂಬರಿ ಪೌಡ್ರು ಕೂಡ ನನಗಷ್ಟು ಅಡ್ಜಸ್ಟ್ ಆಗೋಲ್ಲ. ಅದರಲ್ಲಿ ನಾರ್ಮಲ್ ಸಬೀನಾದಲ್ಲಿ ಕ್ಲೀನ್ ಆದಷ್ಟೇ ಆಗುತ್ತೆ ಅನ್ಕೋತೀನಿ, ಅಷ್ಟೇನೆ ಅದು. ಹಂಗಾಗಿ ನಾನು ತೊಗೊಳ್ಳೋದಿಲ್ಲ. ನನ್ನ ಮಗ ಏನೋ ಟ್ರೈ ಮಾಡಿಸಿದ್ದಾನೆ. ಬೇರೆ ರೀಲ್ಸ್ಗಳಲ್ಲೆಲ್ಲ ಹೀಗೆ ಚಿಟಿಕೆ ಹೊಡೆದಿದ ತಕ್ಷಣ ಕ್ಲೀನ್ ಆಗುತ್ತಲ್ಲ, ಆ ಥರ ಟ್ರೈ ಮಾಡ್ತಿದ್ದಾನೆ. ಅದೆಲ್ಲ ವೀಡಿಯೋ ಮಾಡ್ಕೊಂಬಂದು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಬಿಟ್ಟೆ. ಅದಾದಮೇಲೆ ಇಲ್ಲಿ ತುಳಸಿ ಗಿಡನ ಬೇರೆ ನೆಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ನಮ್ಮ ಮನೇಲಿರುವಂಥ ತುಳಸಿ ಗಿಡ ಫುಲ್ಲು ಒಣಗೋಗಿತ್ತು. ಯಾಕೆ ಅಂತ ಗೊತ್ತಿಲ್ಲ, ಚಳಿಗೆ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ತುಳಸಿ ಹಬ್ಬದಲ್ಲೆಲ್ಲ ನಾನು ಪೂಜೆ ಮಾಡಿದ್ದೆ. ಅದರಲ್ಲಿ ಆವಾಗೆಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹೋಗ್ತಾ ಅದು ಯಾಕೋ ತುಂಬಾ ಒಣಗೋಗಿದೆ. ಹಾಗಾಗಿ ನಾನೀಗ ಬೇರೆ ತುಳಸಿ ಗಿಡ ಇಲ್ಲಿ ಮನೆ ಮುಂದೆನೇ ಸಣ್ಣ ತುಳಸಿ ಗಿಡ ಸಿಕ್ಕಿತ್ತು. ಅದನ್ನು ತಂದು ಹಾಕೋಣ ಇವಾಗ. ಸದ್ಯಕ್ಕೆ ಒಂದು ಎಮರ್ಜೆನ್ಸಿಗಿರಲಿ, ನಾಳೆ ಶುಕ್ರವಾರ ಅಲ್ವಾ, ಪೂಜೆ ಮಾಡೋಕ್ಕೆಲ್ಲ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾನು ಬಂದು ಇವಾಗ ತುಳಸಿ ಗಿಡನ ಹಾಕ್ತಾಯಿದ್ದೀನಿ. ಗುರುವಾರ ಇತ್ತು. ಗುರುವಾರದ ದಿನ ಹಾಕ್ಬೋದು ಅಂತ ಅಂದರು. ಸರಿ ಅಂದ್ಬಿಟ್ಟು ಇವಾಗ ಪಾಟ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ರೀಪಾಟಿಂಗ್ ಅಂತ ಮಾಡ್ಕೋತಾ ಇದ್ದೀನಿ. ಅಂದರೆ ಮಣ್ಣೆಲ್ಲ ಹಳೇದೇನೆ. ನಾನೇನು ಬೇರೆ ಗೊಬ್ಬರ ಹಾಕೋದು ಅದೆಲ್ಲ ಏನೂ ಮಾಡ್ತಾಯಿಲ್ಲ. ಜಸ್ಟ್ ನಾಳೆ ಶುಕ್ರವಾರ ಅಮಾವಾಸ್ಯೆ ಇದೆ. ಆವಾಗ ಬೇಕು ಪೂಜೆ ಮಾಡೋವಾಗ ತುಳಸಿ ಗಿಡ, ಇಲ್ಲ ಅಂದರೆ ಖಾಲಿ ಪಾಟ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ಗಿಡನ ನೆಡ್ತಾಯಿದ್ದೀನಿ. ನೋಡೋಣ ಆಮೇಲೆ ಬೇರೆ ಯಾರ ಹತ್ರನಾದರೂ ಬೇರೆ ಕಡೆ ಕೃಷ್ಣ ತುಳಸಿ ಎಲ್ಲ ಸಿಗುತ್ತಲ್ಲ, ಅದನ್ನು ಕೇಳಿಬಿಟ್ಟು ಬೇರೆ ಯಾರ ಕೈಲಾರು ತರಿಸ್ಕೊಳ್ಳೋಣ. ಇಲ್ಲಾಂದರೆ ನಾನೇ ಹೊರಗಡೆ ಎಲ್ಲರೂ ಕಂಡಾಗ ಅದನ್ನು ಕಿತ್ಕೊಂಬಂದು ಹಾಕೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈಗ ಇರಲಿ ಅಂಥೇಳಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಹಾಕ್ತಾಯಿದ್ದೀವಿ. ಅವನು ಕೂಡ ಸ್ಕೂಲಿಂದ ಬಂದ, ಅವನು ಹೋಗಿ ಕರ್ಕೊಂಡು ಬಂದು ಆಮೇಲೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡಿದ್ದು. ಇವಾಗ ಗಿಡ ಎಲ್ಲ ನೆಟ್ಟು ಮತ್ತೆ ದೇವ್ರ ಪಾತ್ರೆ ತೊಳೆಯೋಕ್ಕೆ ಹೋಗಬೇಕು. ಹಾಗೆ ದೇವ್ರ ಮನೆ ಫೋಟೋ ಎಲ್ಲ ಒರೆಸ್ಬೇಕು. ಏಕೆಂದರೆ ತುಂಬ ಮುಸ್ಸಂಜೆ ಆಗಿಬಿಡತ್ತೆ. 4 ಗಂಟೆ ಮೇಲಾಗಿತ್ತು. ಇನ್ನು 5 ಗಂಟೆ 6 ಗಂಟೆ ಆದರೆ ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫಸ್ಟು ಇದು ತುಳಸಿ ಗಿಡ ಹಾಕ್ಬಿಡೋಣ, ನೆಟ್ಬಿಡೋಣ, ಆಮೇಲೆ ಬಂದು ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ದೇವ್ರ ಮನೆಯೆಲ್ಲ ಗೋಡೆ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಬಂದು ಇಲ್ಲಿ ತುಳಸಿ ಗಿಡನ ಹಾಕೋಕ್ಕೆ ಕೂತ್ಕೊಂಡೆ. ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಿದ್ದ. ಸಿಂಪಲ್ಲಾಗಿ ಹಾಕಿದ್ದೀನಿ. ನೋಡೋಣ ಇದು ಬೆಳೆಯುತ್ತಾ ಏನೋ ಗೊತ್ತಿಲ್ಲ, ಬಟ್ ನಾಳೆ ಪೂಜೆಗಂತೂ ಇರಲಿ ಅಂಥೇಳಿ ನೆಟ್ಟಿದ್ದೀನಿ. ಹಾಗೆ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಅದೇನೋ ಹೇಳ್ತಾರಲ್ಲ, ಜನರ ಕಣ್ಣು ತುಳಸಿ ಗಿಡದ ಮೇಲೆ ಬಿದ್ದರೆ ಅದು ತುಳಸಿ ಗಿಡ ಒಣಗೋಗುತ್ತೆ. ಹಂಗೆ ಆಯಿತು ನಮ್ಮ ಮನೇಲೂ ಕೂಡ. ತುಂಬ ಚೆನ್ನಾಗಿತ್ತು ತುಳಸಿ ಗಿಡ, ಬಟ್ ಏನೋ ಗೊತ್ತಿಲ್ಲ, ಇತ್ತೀಚೆಗಂತೂ ತುಂಬಾ ಒಣಗೋಗಿದೆ. ಇಲ್ಲಿ ನಾನು ಇನ್ನೊಂದು ಪಾಟ್ ತೊಗೋತಾ ಇದ್ದೀನಿ ನೋಡಿ. ಆ ಪಾಟಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಗಿಡ. 2 ಪಾಟ್ ಇಟ್ಬಿಟ್ಟು ನಾನು ಪೂಜೆನ ಮಾಡಿದೆ ತುಳಸಿ ಹಬ್ಬದಲ್ಲಿ. ಬಟ್ ನೋಡಿ, 2 ಗಿಡದಲ್ಲೂ ಒಣಗೋಗಿದೆ. 2 ಪಾಟೆಲ್ಲ ಹಾಕಿದ ಗಿಡನೂ ಈ ರೀತಿ ಒಣಗ್ಕೊಂಡು ಹೋಗಿದೆ. ಹಂಗಾಗಿ ನೋಡೋಕ್ಕಾಗ್ತಿರಲಿಲ್ಲ. ಪೂಜೆ ಎಲ್ಲ ಮಾಡಬೇಕು ಅಂದಾಗ ತುಂಬಾ ಬೇಜಾರಾಗ್ತಾಯಿತ್ತು. ಹಂಗಾಗಿ
ಇವಾಗ 2 ಪಾಟಿಗೆ ಒಂದು ಸಣ್ಣ ಸಣ್ಣ ಗಿಡನ ಹಾಕ್ಕೊತಾ ಇದ್ದೀನಿ. ಒಂದು ಸಣ್ಣ ಗಿಡ ಸಿಕ್ತು, ಇನ್ನೊಂದು ಸ್ವಲ್ಪ ಉದ್ದ ಇರೋ ಗಿಡನೇ ಸಿಕ್ತು. ಸೊ ಇವಾಗ ಎರಡಕ್ಕೂ ಕೂಡ ಗಿಡನ ನೆಟ್ಬಿಟ್ಟು ಮತ್ತು ಒಳಗಡೆ ಹೋಗಿ ಕೆಲಸನ ಮಾಡ್ಕೋಬೇಕು. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹೊಸದಾಗಿ ನೋಡ್ತಾ ಇರೋರು ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಮತ್ತು ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ಇದಕ್ಕೂ ಕೂಡ ಒಂದು ಸಣ್ಣದು ತುಳಸಿ ಗಿಡನ ನೆಟ್ಟಿದ್ದಾಯಿತು. ಸೊ ಹಾಗೆ ನನ್ನ ಮಗನೂ ಕೂಡ ಈ ಥರ ಕೆಲಸಗಳಲ್ಲೆಲ್ಲ ಅವನಿಗೂ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅವನು ಕೂಡ ಹೆಲ್ಪ್ ಮಾಡ್ತಾ ಇರ್ತಾನೆ. ಸೊ ನಾನು ಒಳಗಡೆಯಿಂದ ನೀರೆಲ್ಲ ತಾರಿಸ್ಬಿಟ್ಟು ಇವಾಗ ಆ ಗಿಡಕ್ಕೆ ಈ ಗಿಡಕ್ಕೆ 2 ಗಿಡಕ್ಕೆ ನೀರು ಹಾಕ್ಬಿಟ್ಟು 2 ಗಿಡ ನೆಟ್ಬಿಟ್ಟು ಅದರದ್ರ ಜಾಗಕ್ಕೆ ಎತ್ತಿಟ್ಬಿಟ್ಟು ಒಳಗಡೆ ಬಂದೆ. ಸೊ ಇದೇನಂದರೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಇಲ್ಲಿ ಎದುರುಗಡೆ ಬಿಲ್ಡಿಂಗ್ ಇರೋದ್ರಿಂದ ಬೆಳಗ್ಗೆ ಸೂರ್ಯನ ಬಿಸಿಲು ಸ್ವಲ್ಪ ಕಮ್ಮಿನೇ ಬೀಳೋದು. ಬಿಸಿಲು ಅಂದರೆ ಬೆಳಕೆಲ್ಲ ಚೆನ್ನಾಗಿದೆ, ಆದರೆ ಬಿಸಿಲು ತುಂಬ ಕಮ್ಮಿ. ಈ ಕಡೆ ಸೈಡಲ್ಲೆಲ್ಲ ಬಿಸಿಲು ಬರೋದಿಲ್ಲ, ಏಕೆಂದರೆ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಗಳಿದೆ, ಸೊ ಕಾಂಪೌಂಡ್ಗಳಿದೆ. ಹಾಗಾಗಿ ಬಿಸಿಲು ಬೀಳೋದು ಸ್ವಲ್ಪ ಕಮ್ಮಿನೇ. ಹಾಗಾಗಿ ತುಳಸಿ ಗಿಡಕ್ಕೆ ಏನಿಲ್ಲ ಅಂದರೂ ಸರಿ ಬಿಸಿಲು ಮತ್ತು ನೀರು ಇರಬೇಕು. ಸೊ ನೀರೇನು ಹಾಕ್ಕೊತೀವಿ, ಬಟ್ ಬಿಸಿಲಿಗೆ ನಾವು ಇದು ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಈ ಕಡೆ ಸೈಡಲ್ಲಿ ಬಿಸಿಲು ಬರುತ್ತೆ. ಸೊ ಆ ಕಡೆ ಸೈಡ್ ಇಡೋಣ ಅಂದರೆ ಆಗೋದಿಲ್ಲ, ಅಲ್ಲಿಂದ ಇಲ್ಲಿಗೆ ಎತ್ತಿ ಇಡ್ತಾ ಇರಬೇಕಾಗತ್ತೆ. ಸೊ ತುಳಸಿ ಗಿಡನ ಆ ರೀತಿ ಅಲ್ಲಿಂದ ಇಲ್ಲಿಗೆ ಎತ್ತಿ ಇಡಬಾರ್ದು, ಒಂದೇ ಕಡೆ ಇಡಬೇಕು ಅಂತ ಹೇಳ್ತಾರೆ. ಸೊ ಅದು ಒಂಥರ ಆಟ ಆಡಿಸ್ದಂಗೆ ಆಗುತ್ತಂತೆ ತುಳಸಿ ಗಿಡನ. ಸೊ ಹಾಗಾಗಿ ನಾನು ಒಂದೇ ಕಡೆ ಇಡೋಣ ಅಂತ ಹೇಳ್ಬಿಟ್ಟು ಒಂದು ಬಿಸಿಲು ಕಡೆ ಇಟ್ಟಿದ್ದೀನಿ, ಇನ್ನೊಂದು ಈ ಕಡೆ ಬಾಗಿಲು ಕಡೆ ಇಟ್ಕೊಂಡಿದ್ದೀನಿ. ನೋಡೋಣ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಗೆ ಮನಿ ಪ್ಲ್ಯಾಂಟು ಅಷ್ಟೇ. ಸೊ ನಾನು ಹೇಳಿದ್ನಲ್ಲ, ಜನಗಳ ಕಣ್ಣು ದೃಷ್ಟಿ ಹೇಗಿರುತ್ತೋ ಸೊ ಹಾಗೆ ಗಿಡಗಳು ಬೆಳೀತವೆ. ಸೊ ನೋಡಿ ಈ ಕಡೆ ಈ ತುಳಸಿ ಗಿಡನೂ ರೆಡಿ ಆಯಿತು, ಅದಕ್ಕೂ ಕೂಡ ಹಾಕಿದೆ. ಹಾಗೆ ಇಲ್ಲಿ ಒಂದು ನುಗ್ಗೆ ಮರ ಇತ್ತು. ಸೊ ನುಗ್ಗೆ ಮರ ಫುಲ್ಲು ಒಣಗೋಗಿತ್ತು, ಬಾಗಿಲಲ್ಲಿ ಕಸ ತುಂಬ ಬರೋದು. ಬಟ್ ಅದನ್ನು ಇವಾಗ ಕಡ್ದಾಕ್ಬಿಟ್ಟಿದ್ದಾರೆ, ಕಟ್ ಮಾಡಿಬಿಟ್ರು. ಸೊ ಅದರಿಂದ ಏನೂ ಯೂಸ್ ಇಲ್ಲ, ಎಲ್ಲ ಫುಲ್ಲು ಒಣಗೋಗಿತ್ತು, ಎಲೆ ಎಲ್ಲ ಒಣಗೋಗಿತ್ತು. ಬಾಗಿಲೆಲ್ಲ ಕಸ ಆಗುತ್ತೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವ್ರು ಯಾರೋ ಹೇಳಿ ಅದನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ಆದಮೇಲೆ ನಾನಿಲ್ಲಿ ದೇವ್ರ ಮನೆಗೆ ಬಂದೆ. ಸೊ ದೇವ್ರ ಮನೆಗೆ ಬಂದು ಫೋಟೋಗಳೆಲ್ಲ ಕ್ಲೀನಾಗಿ ಒರೆಸಿ ಇವಾಗ ಕುಂಕುಮ ಎಲ್ಲ ಇಡಬೇಕು. ಸೊ ಹಾಗೆ ನಾನು ದೇವ್ರ ಮನೆಗೆ ಗಂಧ ಮತ್ತು ಕುಂಕುಮ, ಅರಿಶಿನ ಕುಂಕುಮನ ಬಳಸ್ತೀನಿ. ಶ್ರೀಗಂಧ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಶ್ರೀಗಂಧದ ಪುಡಿ ಮತ್ತು ಗಂಧದ ಪೇಸ್ಟು ಕೂಡ ಸಿಗುತ್ತೆ. ನಿಮಗೆ ಗಂಧದ ಪೇಸ್ಟ್ಗಿಂತ ಪುಡಿ ನಿಮಗೆ ಬೆಸ್ಟ್ ಆಗಿರುತ್ತೆ. ಸೊ ಪುಡಿ ತಂದ್ಕೊಂಡ್ರೆ ರೋಸ್ ವಾಟರು ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಫೋಟೋಗಳಿಗೆ ಇಡ್ಬೋದು. ಸೊ ನಾನಿಲ್ಲಿ ರೋಸ್ ವಾಟರು ಕೂಡ ಹಾಕೋತೀನಿ. ಕೆಲವೊಂದು ಸಲ ಹಾಲು ನಾನು ಬಳಸದೆ ಹಾಗೇ ಇದ್ದರೆ ಸೊ ಹಾಲನ್ನು ಹಾಕ್ತೀನಿ, ಏಕೆಂದರೆ ಕೆಲವೊಂದು ಸಲ ಹಾಲೆಲ್ಲ ಬಳಸ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ನಾನು ಹಾಲೆಲ್ಲ ಬಳಸೋಕ್ಕೆ ಹೋಗಲ್ಲ. ರೋಸ್ ವಾಟರು ಮತ್ತು ಸ್ವಲ್ಪ ಜವದು ಪೌಡರ್ ಬರುತ್ತೆ. ಸೊ ಅದು ಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥ ಪೌಡರು. ಸೊ ಅದನ್ನೆಲ್ಲ ಜವದು ಪೌಡರ್ ಮತ್ತು ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಗಂಧ ಬೊಟ್ಟಿಡ್ತಾಯಿದ್ದೀನಿ ಫೋಟೋಗಳಿಗೆ ಮತ್ತು ದೇವ್ರ ಪಾತ್ರೆಗಳಿಗೆ. ಸೊ ಎಲ್ಲದಕ್ಕೂ ಗಂಧದಿಂದನೇ ನಾನು ಬೊಟ್ಟನ್ನು ಇಡ್ತೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಪರಿಮಳ, ಒಂಥರ ಗಂಧದ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ನಾನು ಆ ರೀತಿಯೇ ಮಾಡೋದು. ಸೊ ಇವಾಗ ಎಲ್ಲ ಫೋಟೋಗಳಿಗೂ ಬೊಟ್ಟೆಲ್ಲ ಇಟ್ಟಿದ್ದಾಯಿತು. ಸೊ ಹಾಗೆ ಇನ್ನು ದೇವ್ರ ಪಾತ್ರೆಗಳು ಕೂಡ ತೊಳಿಬೇಕು. ಸೊ ಎಲ್ಲನೂ ನಾನು ಹುಣಸೆಹಣ್ಣು ಹಚ್ಚಿಟ್ಬಿಟ್ಟು ಬಂದಿದ್ದೀನಿ. ಸೊ ಹೋಗಿ ಸಬೀನ ಎಲ್ಲ ಹಾಕಿ ತೊಳಿಬೇಕು. ಸೊ ನಾನು ಮೊದಲೇ ಹೇಳ್ದಂಗೆ ನಾನು ಬೇರೆ ಪೌಡ್ರೆಲ್ಲ ಏನು ಬಳಸಲ್ಲ, ಪೀತಾಂಬರಿ ಪೌಡ್ರು, ಲಿಕ್ವಿಡು ಸೊ ಏನು ಬಳಸಲ್ಲ. ಹುಣಸೆಹಣ್ಣು ಮತ್ತು ಸಬೀನ ಹಾಕಿ ನಾನು ಎಲ್ಲದನ್ನು ಪಾತ್ರೆಗಳನ್ನ ತೊಳ್ಕೊತೀನಿ, ತುಂಬ ಚೆನ್ನಾಗಾಗುತ್ತೆ.
ಸೊ ಏನಂತ ಕಲೆಗಳು ಕೂಡ ಇರಲ್ಲ. ಇಲ್ಲ ಅಂದರೆ ನಿಂಬೆಹಣ್ಣು ಮತ್ತು ಸೋಡಾ ಹಾಕಿ ಕೂಡ ನೀವು ವಾಶ್ ಮಾಡ್ಕೋಬೋದು. ಸೊ ಹಾಗೆ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಸಂಜೆ ಯಜಮಾನ್ರು ಬರೋ ಅಷ್ಟರಲ್ಲಿ ಅಡುಗೆನೂ ಕೂಡ ಮಾಡಬೇಕು. ನಾನು ಸಂಜೆ ವ್ಲಾಗ್ನ ಶುರು ಮಾಡಿದ್ದು ಒಂದು 4 ಗಂಟೆ ಆಗಿತ್ತು ಅನ್ಕೋತೀನಿ. 3:30ಗೆ ನನ್ನ ಮಗನ ಬಿಡ್ತಾರೆ. ಸೊ 3:30ಗೆ ಅವ್ನೋಗಿ ಕರ್ಕೊಂಡು ಬಂದಮೇಲೆ ನಾನು ವ್ಲಾಗ್ನ ಶುರು ಮಾಡಿಕೊಂಡೆ. ಸೊ ಇದು ಸಂಜೆ ವ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಕೂಡ ಆಗುತ್ತೆ. ಸೊ ಅಂತ ಹೇಳಿಬಿಟ್ಟು ನಾನು ವ್ಲಾಗ್ನ ಶುರು ಮಾಡಿಕೊಂಡೆ. ಸೊ ಈಗ ನೋಡ್ಬೋದು ಎಲ್ಲ ಫೋಟೋಗಳಿಗೂ ನಾನು ಬೊಟ್ಟನ್ನು ಇಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲ ದೇವ್ರ ಫೋಟೋಗಳು ಇದೆ. ಸೊ ಕಬ್ಬಾಳಮ್ಮ ಫೋಟೋ ಮತ್ತು ಚಾಮುಂಡೇಶ್ವರಿ ಫೋಟೋ, ಹಾಗೆ ನಮ್ಮ ಮನೆ ದೇವ್ರ ಕಾಳಿಕಾಂಬ ಫೋಟೋ, ಪ್ರತಿಯೊಂದು ಇದೆ. ಓಂಶಕ್ತಿ ತಾಯಿ ಫೋಟೋ, ಶ್ರೀರಾಮನ ಫೋಟೋ, ಸೊ ಮಹಾಲಕ್ಷ್ಮಿ ಫೋಟೋ, ನಮ್ಮ ಮನೆ ದೇವ್ರ ಸಿದ್ದಪ್ಪಾಜಿ ಫೋಟೋ. ಸೊ ಇಂಥ ಫೋಟೋ ಇಲ್ಲ ಅನ್ನಂಗಿಲ್ಲ, ಎಲ್ಲ ದೇವರುಗಳು ನಮ್ಮ ಮನೇಲಿದ್ದಾರೆ. ಸೊ ಅದೊಂದು ಖುಷಿ. ಸೊ ಹೇಗಿದೆ ಗಂಧದಲ್ಲಿ ನಾನೀಗ ಎಲ್ಲದಕ್ಕೂ ಬೊಟ್ಟಿಟ್ಟಿದ್ದೀನಿ. ಸೊ ಇದು ಬಂದು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವರು. ಸೊ ಈ ರೀತಿ ಬೊಟ್ಟನ್ನು ಇಟ್ಟು ರೆಡಿ ಮಾಡಿದ್ದೀನಿ. ಸೊ ದೇವ್ರ ಮನೆ ಅಂತೂ ಫುಲ್ಲು ರೆಡಿ ಆಯಿತು. ಈಗ ಸಂಜೆ ಟೈಮ್ ಆಗಿತ್ತಲ್ಲ, ಸೊ ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು. ಅವ್ರಿಗೆ ಮತ್ತು ನನಗೆ ಇಬ್ರಿಗೂ ಟೀ ಇಟ್ಕೋತಾ ಇದ್ದೀನಿ. ಹಾಗೆ ನನ್ನ ಮಗ ಹೋಮ್ವರ್ಕ್ ಕೂಡ ಮಾಡ್ತಾಯಿದ್ದ. ಸೊ ಹೋಮ್ವರ್ಕ್ ಮುಗಿಸ್ತಾ ಇದ್ದ. ಸೊ ನನಗೆ ಅವ್ರಿಗೆ ಟೀ ಮಾಡಿಕೊಂಡು ಆಮೇಲೆ ಅಡುಗೆನ ಶುರು ಮಾಡ್ಕೋಬೇಕು. ಸೊ ಹಾಗೆ ಇನ್ನೊಂದು ಸಲ ದೇವ್ರ ಮನೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಲ್ಲ ರೆಡಿ ಮಾಡಿಬಿಟ್ಟು ದೇವರು ಬಾಗಿಲು ಕೂಡ ಹಾಕಿದೆ. ಸೊ ಮತ್ತು ಆ ಕೈಯಲ್ಲಿ ಈ ಕೈಯಲ್ಲಿ ದೇವ್ರ ಮನೆಗೆ ಹೋಗೋದು ಬೇಡ ಅಂತ ಡೋರ್ ಹಾಕಿಬಿಟ್ಟೆ. ಮತ್ತು ಇವಾಗ ಒಂದು ಕಡೆ ಟೀನೂ ಕೂಡ ಆಯಿತು. ಸೊ ಇವಾಗ ಟೀ ಎಲ್ಲ ಕುಡ್ಕೊಂಡು ಇವಾಗ ಅಡುಗೆಗೆ ರೆಡಿ ಮಾಡಬೇಕು. ಸೊ ಅಡುಗೆ ಬಂದು ಇವತ್ತು ಉಪ್ಸಾರು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹೆಂಗೆ ಅಂದರೆ ಉಪ್ಸಾರು ಮಾಡ್ತೀನಿ ಅಂದಾಗೆಲ್ಲ ಮುಖ ಮುರಿತಾರೆ. ಉಪ್ಸಾರು ಅಂದ್ರೇ ಆಗಲ್ಲ. ಹೊರಗಡೆ ಹೋಟೆಲಲ್ಲಾದರೆ ಹೋಟೆಲಲ್ಲಿ ಉಪ್ಸಾರು ಹೇಗಿದ್ದರೂ ತಿಂತಾರೆ. ಬಟ್ ನಮ್ಮ ಮನೇಲಿ ಮಾಡಿದಾಗ ಅವ್ರಿಗೆ ತಿನ್ನೋಕ್ಕೆ ಆಗಲ್ಲ, ತಿನ್ನಲ್ಲ, ಮುಖ ಎಲ್ಲ ಒಂಥರ ಮಾಡ್ತಾರೆ. ಸೊ ಹೀರೆಕಾಯಿ ಇತ್ತು, ಫ್ರೆಶ್ ಆಗಿತ್ತು, ತರಕಾರಿ ಎಲ್ಲ ತಂದಿದ್ದರು. ಸೊ ಹಿಂದಿನ ದಿವಸ ತರಕಾರಿ ತಂದಿದ್ದರು. ಸೊ ಇದು ಹೀರೆಕಾಯಿ ಫ್ರೆಶ್ ಆಗಿತ್ತು. ಹೀರೆಕಾಯಿ ಫ್ರೆಶ್ ಆಗಿದ್ದಾಗ ಮಾಡಿದ್ರೆ ಚೆಂದ. ಸೊ ಹಾಗಾಗಿ ಇವಾಗ ಫಸ್ಟಿಗೆ ಹೀರೆಕಾಯಿ ಖಾಲಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲನೂ ಸಿಪ್ಪೆ ತಕ್ಕೊಂಡು ಇವಾಗ ಕಟ್ ಮಾಡಿ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಫೈನಲಾಗಿ ನಾನು ಮಾಡಿದ್ದು ಬಸ್ಸಾರು. ಸೊ ಬಸ್ಸಾರು ಮಾಡಿ ಪಲ್ಯನ ಮಾಡ್ಕೊಂಡಿದ್ದೆ, ಮುದ್ದೆ ಬಸ್ಸಾರು ಪಲ್ಯ. ಸೊ ಇವಾಗ ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ, ಸಿಪ್ಪೆ ತಕ್ಕೋತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆನಲ್ಲೂ ಕೂಡ ಚಟ್ನಿ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಮಾಡಬೇಕು ಯಾವತ್ತಾದರೂ ಒಂದು ಸಲ. ಸೊ ಏನಾಗುತ್ತೆ ಗೊತ್ತಾ, ಹೀರೆಕಾಯಿ ಈ ಥರ ಸಿಪ್ಪೆ ಇದ್ದಾಗ ನೆನಪಾಗಲ್ಲ. ಸೊ ಬೇರೆ ಯಾರಾದ್ರು ವಿಡಿಯೋದಲ್ಲಿ ಮಾಡುವಾಗ ಅದು ನೆನಪಾಗುತ್ತೆ. ಅಯ್ಯೋ ಆವಾಗ ನೆನಪಾಗುತ್ತೆ, ಅಯ್ಯೋ ನಾನು ಮಾಡ್ಬೋದಿತ್ತಲ್ಲ, ಸಿಪ್ಪೆ ಎಲ್ಲ ಇತ್ತು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಈ ರೀತಿಯೇ ಆಗೋದು. ಸೊ ನಾವು ಮಾಡುವಾಗ ಅದು ನೆನಪೇ ಆಗಲ್ಲ ಸಿಪ್ಪೆ ತೆಗೆದು ಚಟ್ನಿ ಮಾಡಬೇಕು ಅಂತ. ಸೊ ಹಂಗಾಗತ್ತೆ. ಹಾಗಾಗಿ ಬಿಸಾಕ್ಬಿಡ್ತೀನಿ. ಇವಾಗ ಹೀರೆಕಾಯಿ ಎಲ್ಲ ಚೆನ್ನಾಗಿ ಮೇಲೆ ಸಿಪ್ಪೆ ಮಾತ್ರ ಹೊರ್ಕೋತಾ ಇದ್ದೀನಿ, ತೀರಾ ಅತಿಯಾಗೇನು ಹೊರ್ಕೋತಾ ಇಲ್ಲ. ಸಿಪ್ಪೆ ಎಲ್ಲ ತಕ್ಕೊಂಡು ಈ ಕಡೆ ಒಂದು ಕಡೆ ಬೇಳೆಗೂ ಕೂಡ ಇಡ್ತೀನಿ. ಸೊ ಬೇಳೆ ಬೇಯೋದಕ್ಕೆ ನಾನು ಕುಕ್ಕರಲ್ಲಿಡಲ್ಲ. ಕುಕ್ಕರಲ್ಲಿಟ್ಟರೆ ಫುಲ್ಲು ಮಸೊಪ್ಪಾಗ್ಬಿಡುತ್ತೆ, ಫುಲ್ಲು ಬೆಂದೋಗುತ್ತೆ ಬೇಳೆ. ಹಾಗಾಗಿ ನಾನು ತಪ್ಪಲೆನಲ್ಲೇ ಇಡ್ತೀನಿ. ಸೊ ಹಾಗೆ ಈಗ ನಾನು ಟೀನೂ ಕೂಡ ಮಾಡ್ಕೊಂಡಿದ್ದೀನಲ್ವ. ಸೊ ಟೀನೂ ಇನ್ನೂ ಕುಡ್ದಿಲ್ಲ. ಸ್ವಲ್ಪ ಆರಿದ್ಮೇಲೆ ಸ್ವಲ್ಪ ತೀರಾ ಬಿಸಿಯಾಗಿ ಕುಡಿಯೋಕ್ಕೆ ಹೋಗಲ್ಲ. ಸೊ ಏಕೆಂದರೆ ನಾಲಿಗೆ ಎಲ್ಲ ಸುಟ್ಟೋಗುತ್ತೆ. ನನಗದೇನೋ ಅಭ್ಯಾಸನೇ ಇಲ್ಲ ತೀರಾ ಬಿಸಿಯಾಗಿ ಕುಡಿಯೋಕ್ಕೆ. ಸ್ವಲ್ಪ ತಣ್ಣಗಾಗಬೇಕು, ಹಾಗಾಗಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಸೊ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಹೇಗೆ ಅಂದರೆ, ಸೊ ಇವತ್ತು ನಿಮ್ಮ ಜೊತೆ ಒಂದು ವಿಷಯನ ಹಂಚ್ಕೋಬೇಕು ಅಂದ್ಕೊಂಡೆ. ಸೊ ನಾವು ಜನ ಹೀಗೆ ಹಾಗಂತಾರೆ ಹೀಗಂತಾರೆ, ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಜನಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಜನಗಳು ಹೆಂಗೆ ಅಂದರೆ, ನಾವು ಚೆನ್ನಾಗಿದ್ರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ. ನಾವು
ಖುಷಿಯಾಗಿದ್ದರೂ ಮಾತಾಡ್ತಾರೆ, ಇಲ್ಲಾಂದರೆ ನಾವು ನಮಗೆ ಕಷ್ಟ ಇದ್ದರೂ ಮಾತಾಡ್ತಾರೆ. ನಮಗೆ ಕಷ್ಟ ಇಲ್ಲ, ಚೆನ್ನಾಗಿದ್ದಾರೆ, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾರೆ ಅಂದರೂ ಕೂಡ ಅದನ್ನು ಸಹಿಸ್ಕೊಳಕ್ಕಾಗದೆ ಮಾತಾಡ್ತಾರೆ. ಸೊ ಹೆಂಗಾಗ್ಬಿಟ್ಟಿದೆ ಪ್ರಪಂಚ ಅಂದರೆ ಒಂಥರ ನೋಡೋ ದೃಷ್ಟಿನೇ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಏನೋ ಅವ್ರ ಮನೆಯಿಂದ ನಾವು ಕಳ್ತನ ಮಾಡ್ಕೊಂಬಂದು ತಿಂತಾ ಇರೋ ಥರ, ಅವ್ರಿಗೇನೋ ಮೋಸ ಮಾಡಿ ನಾವು ತಿಂತಾ ಇರೋ ಥರ. ಸೊ ನಮ್ಮ ಕಷ್ಟ ಏನಿದೆ, ನಮ್ಮ ಪ್ರಾಬ್ಲಮ್ ಏನಿದೆ ನಮಗಷ್ಟೇ ಗೊತ್ತಿರುತ್ತೆ. ಸೊ ಇವಾಗ ನಾವೊಂದು ಸಂಸಾರ, ಗಂಡ ಹೆಂಡತಿ ಸಂಸಾರ ನಡೆಸ್ತಾ ಇದ್ದೀವಿ ಅಂದರೆ, ಸೊ ಅದರಲ್ಲಿ ಮನೇಲಿ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಮನೇಲಿರೋವಂಥ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹೊರಗಡೆ ಮಾತಾಡೋ ಜನಗಳಿಗೆ ಏನೂ ಗೊತ್ತಾಗಿರಲ್ಲ. ಸೊ ಹೇಗೆ ಅಂದರೆ ಜನಕ್ಕೆ ನಾವು ಏನೋ ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ಲ, ಅವ್ರಿಗೆ ಮಾತಾಡಿಸ್ತಾ ಇಲ್ಲ ಅಂತ ಅವ್ರು ಅಂದ್ಕೊಬಿಟ್ಟಿರ್ತಾರೆ. ಬಟ್ ಅಲ್ಲಿನ ಏನು ಪ್ರಾಬ್ಲಮ್ ಇರುತ್ತೆ, ಅವರು ಅವತ್ತು ಯಾಕೆ ಮಾತಾಡಿಸಿಲ್ಲ ಅನ್ನೋದನ್ನು ಅವರು ತಿಳ್ಕೊಬೇಕಾಗತ್ತೆ. ಸೊ ಎಲ್ಲರೂ ಎಲ್ರಿಗೂ ದೊಡ್ಡವರಲ್ಲ. ಸೊ ಪರಿಸ್ಥಿತಿ ಏನಿರುತ್ತೆ, ಸೊ ಪರಿಸ್ಥಿತಿನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ, ಏನೋ ನಮಗೆ ದುರಂಕಾರ ಬಂದ್ಬಿಟ್ಟಿದೆ, ನಮ್ಮನ್ನು ಮಾತಾಡಿಸ್ಲಿಲ್ಲ ಅನ್ನೋದನ್ನು ತಪ್ಪಾಗಿ ತಿಳ್ಕೊತಾರೆ. ಸೊ ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಸಣ್ಣ ಸಣ್ಣ ವಿಷಯದಲ್ಲೂ ತಪ್ಪು ತಿಳ್ಕೊಳ್ಳೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದು ಅವರ ಒಂದು ಮನಸ್ಥಿತಿನ ಗೊತ್ತು ಮಾಡಿಸುತ್ತೆ. ಸೊ ನಾವೇನು ಬೇಕು ಅಂತ ಮಾತಾಡಿಸ್ದೆ ಹೋಗಿರಲ್ಲ, ಬಟ್ ಪರಿಸ್ಥಿತಿ ಹಾಗಿದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ಈ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಮಾತು ಎಷ್ಟು ಸರಿ ಏನು ಅಂತೇಳಿ ನೀವು ಯಾರಾದ್ರು, ನಿಮಗೆ ಈ ರೀತಿಯ ಅನುಭವ ನಿಮಗೇನಾದರೂ ಆಗಿರುತ್ತೆ, ಕೆಲವೊಂದು ಕಡೆ ಆಗಿರುತ್ತೆ. ಸೊ ಇದು ನಾ ಹೇಳೋ ಮಾತು ಸರಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಪರಿಸ್ಥಿತಿಗೆ ತಕ್ಕನಂಗೆ ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ಪರಿಸ್ಥಿತಿ ನೋಡಿಕೊಂಡು ನಾವು ನಮ್ಮ ಜೀವನನ ಮಾಡಬೇಕಾಗತ್ತೆ. ಬಟ್ ಅದನ್ನು ಕೆಲವರು ಅರ್ಥನೇ ಮಾಡ್ಕೊಳ್ಳಲ್ಲ. ಸೊ ನಿಮ್ಮ ಲೈಫಲ್ಲೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್.